ಕಟ್ಟಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ ದೇಶಕ್ಕೆ ಒಂದು ಲೆಟರ್ ಮಾಡಿಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟು ಒಂದು 2 ಆಟೋಗಳಿತ್ತು ನಾಳೆ ಪಾಂಪ್ಲೆಟ್ ಕೊಟ್ಟು ಪಾಂಪ್ಲೆಟ್ ಹಂಚಿ ಎಲ್ಲ ಆಟೋಗಳಿಗೆ ಪ್ರಚಾರ ಮಾಡಿ ಒಂದನ್ನು ಸಕ್ಸಸ್ಫುಲ್ ಮಾಡಬೇಕು. ಎಲ್ಲಿ ನಾವು ನೋಡಿದಿರ್ಬಾರ್ದು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಗತ್ತು ನೋಡಿದ್ರೆ ಬಂದಾಗೋದು. ಕನ್ನಡ ರಕ್ಷಣೆ 20 ಜನ ಟೈರ್ ಕೊಟ್ಟು ಬಂದ್ ಮಾಡಿದ್ರು ನೋಡಿ. ಎಲ್ಲಿ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ವಿಷಯಗಳೇನಿರ್ಬೋದು, ಒಳ ಮೀಸಲಾತಿ ಸಮುದಾಯ ವಿಷಯ ಬಂದಾಗ ನಾವೆಷ್ಟು ಅಗ್ರೆಸಿವ್ ಆಗಿ ಸೇರ್ಕೊಳ್ಳೋದು ಈಗಾಗಲೇ ಇತಿಹಾಸ ನಿರೂಪಿಸಿವಿ. ನಾವು ಮಸ್ಕೆಯಲ್ಲಿ 10 ದಿನ ಮನೆ ಬಿಟ್ಟಿದ್ರು, 5,000-6,000 ಜನ ಸೇರಿ. ಒಂದು ವೇಳೆ ನೀವು ಸಿಂಧೂರವರಿಂದ ಸೇರಿಸಿದ್ರೆ 50,000 ಆಗ್ತಿತ್ತು ಅಲ್ವಾ? ಅವ್ರು ಬೆರಳೆಣಿಗೆ ಜನ ಅಷ್ಟೇ ನೀವು ಬರಪ್ಪ, ಬೇರೆ ಎಲ್ಲ ಜಿಲ್ಲೆಗೆ ಬರ್ಮಾಡ್ರಿ, ನಾವು ಈಗ ಬಸ್ಗೆ ಸುತ್ತಮುತ್ತ ಜನ ಮಾಡಕತ್ತೀವಿ. ನಾಳೆ ರಥ ನಡ್ಕೊಂಡು ಹೋಗಿ ತಯಾರಾಗ್ರಿ, ನಾಮಕರಣ ಸಂದೇಶ ನೀವು ಯಾರು ಮಾಡ್ರಪ್ಪ, 5,000 ಜನ ನಾಲ್ಕು ತೀರ್ಮಾನ ತಗೊಂತೀವಿ. ನೆಕ್ಸ್ಟ್ ಬಂಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ರಥ ನಡ್ಕೊಂಡೋಗೋಸ್ಕರ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಮಾಡಕ್ಕೆ 3 ತಾರೀಕಿಗೆ ಆ ಆದೇಶದ ಪ್ರಕಾರ ಯಾವ್ದು ಮಸ್ಕಿ ಡಿಕ್ಲರೇಷನ್ ಮಸ್ಕಿ ಘೋಷಣೆ ಅಲ್ಲ, ಅದ್ರ ಪ್ರಕಾರನೇ ಮೊನ್ನೆ ನಾವು ಶನಿವಾರದಲ್ಲಿ ತೀರ್ಮಾನ ತಗೊಂಡು ಇವತ್ತು ಡಿಕ್ಲೇರ್ ಮಾಡಿ 3 ತಾರೀಕು ನಿಜ ಮಾಡಂಗಿಲ್ಲ. ನಾವು ಸಿದ್ದರಾಮಯ್ಯ ಇದನ್ನು ಮಾಡಿ ಚೇರ್ ಹೇಳ್ಬೇಕು. ಮೊದಲೇ ಸಿದ್ದರಾಮಯ್ಯ ಬಿಟ್ಟು ಪದವಿ ಚೇಂಜ್ ಮಾಡಿ ಅದನ್ನು ಜೈಲಿಗೆ ಹೋದ್ನು ಅಥವಾ ಅದನ್ನ ಮುಖ್ಯಮಂತ್ರಿ ಕಟ್ಟಿದಂತ ಜಾಣ ಮಹಾಜಾಣ ಉಕ್ಕಿ ಬಂದಂತ ಅಗ್ನಿ ಪರ್ವತವೇ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ ದೇಶಕ್ಕೆ ಸಿಕ್ಕಿದಂತ ಬಾಣ ನರಬಾಣ ನಮಗಾಗಿ ತನಿಯ ಕೊಡಲು ಧಾವಿಸಿ ಬಂದ ಸಿಂಹ ನೀವು. ನಮ್ಮೆಲ್ಲರ ಹಣೆಯ ಬರಹ ತಿದ್ದಿರುವಂತ ಶಿಲ್ಪಿ ನೀವು. ದೂರ ಮಾಡಲೆಂದು ನಮ್ಮ ನೋವ ಬಂದು ನಿಂತ ಒಂದೇ ಒಂದು ಜೀವ. ಬಾಬಾ ಸಾಹೇಬ್ ಅನ್ನುತ್ತಾರೆ ಎಲ್ಲ, ನಿಮ್ಮ ಹಾಗೆ ಯಾರು ಇಲ್ಲಿ ಇಲ್ಲ. ಯುಗ ಪುರುಷ ನೀವು, ದಳಿತರ ಬಾಳಿಗೆ ಸೂರ್ಯ ತೇಜ ನೀವು, ತುಳಿದವರ ಕಾಳಿಗೆ ಚಾಟಿ ಏಟು ನೀವು. ಅವಮಾನ ಅಗ್ನಿ ದಿವ್ಯದಿಂದ ಮೇಲೆದ್ದು ಬಂದ ನೀವೇ ಯೋಧ, ಗುಣವಂತ ಬಾಬಾ ಸಾಹೇಬ ನೀವೆಂದು ಕೋಟಿ ಕೋಟಿ ಗೊಬ್ಬ. ನಮ್ಮ ಕೈಗೆ ಪುಸ್ತಕ ನೀಡಿ ಜ್ಞಾನದ ಕದವ ತೆರೆದ ವಿರೋಧ ಇದೆ ಮತ್ತು ಆ ಸಮಾಜದ ಮುಖ್ಯಸ್ಥರು ರಾಜಕಾರಣಿಗಳು ವಿರೋಧ ಮಾಡ್ತಾರೆ ಅಂತೇಳಿ ಅದು ಸಂಪೂರ್ಣ ಸುಳ್ಳು. ಮಾನ್ಯ ಖರ್ಗೆ ಸಾಹೇಬರು ಯಾವುದೇ ಕಾರಣಕ್ಕೂ ಜಾತಿಯನ್ನು, ಜಾತಿ ಸಂಘಟನೆಯನ್ನು ಮತ್ತು ಮೀಸಲಾತಿಯನ್ನು ಮಾತಾಡೋರಲ್ಲ. ಈ ಒಂದು ಐಕ್ಯತಾ ಹೋರಾಟಕ್ಕೆ ಮತ್ತು ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರದಿಂದ ಒತ್ತಾಯ ಮಾಡತಕ್ಕಂಥ ಹೋರಾಟಕ್ಕೆ ಛಲವಾದಿ ಸಮಾಜದಿಂದ ಸಂಪೂರ್ಣ ಬೆಂಬಲ ಇದೆ ಮತ್ತು ಎಲ್ಲ ರಾಜಕಾರಣಿಗಳು ನಮ್ಮ ಸಮಾಜದ ಪ್ರಗತಿಪರ ಚಿಂತಕರು, ಸಂಘಟಕರು ಇದರ ಪರವಾಗಿದ್ದಾರೆ. ಯಾವುದೇ ರೀತಿ ಗೊಂದಲ ಇಲ್ಲ. ಸೋದರ ಮಾದಿಗ ಸಮಾಜದ ಹೋರಾಟಕ್ಕೆ ನಾವು ಮೊದಲಿಂದನೂ ಜೊತೆಯಾಗಿದ್ದೀವಿ, ಈಗಲೂ ಜೊತೆಯಾಗಿದ್ದೀವಿ. ಕೆಲವೊಬ್ಬರು ಒಂದು ಪತ್ರಿಕೆ ಮೂಲಕ ಸಮಾಜದ ಮುಖ್ಯಸ್ಥರು ಇದಕ್ಕೆ ವಿರೋಧ ಇದೆ ಅಂತೇಳಿ ಹೇಳಿಕೆ ಕೊಟ್ಟದ್ದನ್ನು ನಾವು ಒಪ್ಪೋದಿಲ್ಲ. ಇದನ್ನು ನಾವು ಈ ಹೋರಾಟಕ್ಕೆ ಬೆಂಬಲ ಮನಸ್ಸಿಂದ ಹೇಳಿ, ಪ್ರೀತಿಯಿಂದ ಹೇಳಿ, ಹೆಮ್ಮೆಯಿಂದ ಹೇಳಿ, ನಾನು ಜೈ ಭೀಮ್ ಹುಡುಗ. ನಿವೃತ್ತ ಮಾರ್ಕೆಟಿಂಗ್ ಮ್ಯಾನೇಜರ್ BSNL. ಈಗಾಗಲೇ ನಮ್ಮ ಬ್ರದರ್ ಲಿಂಗಣ್ಣಪ್ಪ
ಯೋಜನೆ ಮಾಡಿದ್ದೀವಿ. ಅದಕ್ಕೋಸ್ಕರ ಈಗಾಗಲೇ ಸೋದರರು ಕೇಳಿದಂತೆ ಎಲ್ಲ ರಿಕ್ಷಾ ಚಾಲಕರಾಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ವರ್ತಕರಾಗಿರ್ಬೋದು, ಇನ್ನಿತರ ವ್ಯವಹಾರಗಳೆಲ್ಲರೂ ಇನ್ನೊಂದು ಪೆಟ್ಟಿ ಶಾಪ್ ಇರ್ತಾವಲ್ಲ, ಪಾನ್ ಶಾಪ್ ಆಗಿ ಎಲ್ಲರೂ ಮನಸ್ಸಿಂದ ಹೇಳಿ ಪ್ರೀತಿಯಿಂದ ಹೇಳಿ ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಮನಸ್ಸಿಂದ ಹೇಳಿ ಪ್ರೀತಿಯಿಂದ ಹೇಳಿ ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ನ್ಯಾಯಕ್ಕಿನ್ನೊಂದು ಹೆಸರು ಭೀಮರಾವಲ್ಲವೇ, ಭಾರತಾಂಬೆ ತಾಯಿಯಲ್ಲವೇ, ಸಂವಿಧಾನ ತಂದೆಯಲ್ಲವೇ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಬೀದಿ ದೀಪದಲ್ಲಿ ಅವರು ಓದಿದರು, 32 ಡಿಗ್ರಿಯನ್ನು ಪಡೆದರು. ಬೀದಿ ದೀಪದಲ್ಲಿ ಅವರು ಓದಿದರು, 32 ಡಿಗ್ರಿಯನ್ನು ಪಡೆದರು. ದೇಶ ನನ್ನ ದೇಶ ಮುಂದೆ ಬರಬೇಕೆಂದು ಜಾತಿ ಎಂಬ ಮಸಿಯನ್ನು ಸುಟ್ಟು ಹಾಕಿದವರು. ಬುದ್ಧನವತಾರ ನಿನ್ನ ಶಕ್ತಿಯ ಪಾರ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ಮಧ್ಯಪ್ರದೇಶದ ಮಹೋರವರ ಊರು, ಭೀಮರಾವ್ ಅಂಬೇಡ್ಕರ್ ಅವರ ಹೆಸರು. ಮಧ್ಯಪ್ರದೇಶದ ಮಹೋರವರ ಊರು, ಭೀಮರಾವ್ ಅಂಬೇಡ್ಕರ್ ಅವರ ಹೆಸರು. ಓದು ಓದು ಎಂದರು, ಬಿದ್ದು ಎದ್ದು ಗೆದ್ದರು, ಓದಿ ಪುಸ್ತಕವನ್ನೇ ಅವರು ಬರೆಯಲಿಲ್ಲವೇ. ದ್ವೇಷ ಬೇಡ ಮುಂದೆ, ದೇಶ ಬೆಳಿಲಿ ಇನ್ನು ಮುಂದೆ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. ನ್ಯಾಯಕ್ಕಿನ್ನೊಂದು ಹೆಸರು ಭೀಮರಾವಲ್ಲವೇ, ಭಾರತಾಂಬೆ ತಾಯಿಯಲ್ಲವೇ, ಸಂವಿಧಾನ ತಂದೆಯಲ್ಲವೇ, ಹೆಮ್ಮೆಯಿಂದ ಹೇಳಿ ನಾನು ಜೈ ಭೀಮ್ ಹುಡುಗ. 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 ಮಾದಿಗರೆಂದರೆ, ಜಾಂಬವರೆಂದರೆ, ಬಹುಜನರೆಂದರೆ ಬಹುಸಂಖ್ಯ ನೀವು. ಬಲು ಜೋಕೆ ನೀ ಕೇಳವೋ ಮಾದಿಗಣ್ಣ, ಬಾಳು ಬೆಳಗುವ ದಾರಿ ತಿಳಿಯ ಬಾರಣ್ಣ. ಮಾದಿಗರೆಂದರೆ, ಜಾಂಬವರೆಂದರೆ, ಬಹುಜನರೆಂದರೆ ಬಹುಸಂಖ್ಯ ನೀವು. ತಂಗನಾನೋ ತಾನೇ ತಂದಾನೋ, ತಂಗನಾನೋ ತಾನೇ
ಎಲ್ಲ ಸಂಘಗಳಿಗೆ ಸರದಾರ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು, ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವು ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ, ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ, ಮತಾಂಧರತೆಗಳು ನಡುಗಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 56ನೇ ಡಿಸೆಂಬರ್ 6 ಬೆಳಕು
ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ. ಭಾರತದ ರತ್ನವು ಜಯ ಭೀಮ, ಮಹಾಮಾನವತಾವಾದಿ ಈ ವಿಶ್ವ ಮಾನವ, ಬಹುಜನರ ನಾಯಕ ಈ ದೇವ ಮಾನವ. ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಕೋಟಿಗೊಬ್ಬ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಭೀಮರಾವರ ಜೀವನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಜ್ಞಾನದ ಈ ಮೂರ್ತಿಗೆ ವಿಶ್ವವೇ ತಲೆದೂಗಿದೆ, ಕ್ರಾಂತಿಯ ಈ ಜ್ಯೋತಿಗೆ ವಿಶ್ವವೇ ತಲೆಬಾಗಿದೆ. ಶೋಷಣೆಗೊಳಗಾದ ಜನಗಳ ನೋವಿನ ಧ್ವನಿಯಾಗಿ ಹಿಡಿದರು, ಜಾತಿ ಧರ್ಮದ ಈ ಕೋಟೆಯ ಒಡೆಯಲು ಮುರುಗಂತೆ ಸಿಡಿದರು. ಚಿರನೂತನ ಜೈ ಭೀಮ ಘೋಷಣ ಚಿರಕಾಲನ ಹಾಡುವಂತ ಗಾಯನ. ಕೋಟಿಗೊಬ್ಬ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಭೀಮರಾವರ ಜೀವನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಶಿಕ್ಷಣದ ಪ್ರೇರಣ ಈ ಬಾಳಿಗೆ ಸಾಧನ, ನೀಡುತ್ತಲೇ ತನುಮನ ಬಾಳ
ಸಾಗಲಿ ನಂದನ. ಶಿಸ್ತಿನ ಸಂಘಟನೆಯ ಬಾಳಿಗೆ ದಾರಿಯ ತೋರಿದ ಜನನಾಯಕ. ದೀನರ ದಲಿತರ ಸೇವೆಗೆ ಬುದ್ಧ ಬಸವರ ಪಾಲಕ. ಚಿರನೂತನ ಜೈ ಭೀಮ ಘೋಷಣ ಚಿರಕಾಲನ ಆಗುತ್ತಗಾಲನ ಕೋಟಿ ಗೊಂಬ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಭೀಮರಾವರ ಜೀವನ. ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಎಲ್ಲ ಸಂಬಂಧಿತ ಜಾತಿಗಳವರು ಈ ಬಂಧನ ಮಾಡ್ತಿರುವಂತ ಇವತ್ತು ಎಲ್ಲ ಅಸ್ಪೃಶ್ಯ ಸಮುದಾಯದವರು ಈ ಬಂಧನ ಹಮ್ಮಿಕೊಂಡಿರುತ್ತಾರೆ. ಈ ದೇಶ ಅವರು ಏನು ಕೋರ್ಟ್ ಹೈಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ರಾಜಕೀಯ ತಿಳುವಳಿಕೆ ಬರೋದೇವೋ ಅಲ್ಲಿವರೆಗೆ ಇತಿಹಾಸವನ್ನು ಆಡ್ತಾರೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಕಾಶಿನಾಥ್ ಸಾಹೇಬ್ ಅವರು ಮನೆ ಮನೆಗೆ ತಿರುಗಿ ಸೈಕಲ್ ತಿರುಗಾಡಿ ಅಲ್ಲಿ ಪಕ್ಷವನ್ನು ಕಟ್ಟಿ 2 ಸಾರಿ ಕುಮಾರಿ ಮಾಯಾವತಿ ಮೇಡಮ್ ಅವರು ಮುಖ್ಯಮಂತ್ರಿಗಳಾಗಿರುವಂತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಜನ ಇದ್ದೀವಿ ನಾವು. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಮಾದಿಗ ಸಂಬಂಧಿತ ಜಾತಿಯವರು 33 ಲಕ್ಷ ಜನ ಇದ್ದಾರೆ. ಅವರಿಗೆ 6%. ಅದೇ ರೀತಿಯಾಗಿ ವಲಯ ಸಂಬಂಧಿತ ಜಾತಿಗಳಲ್ಲಿ ಅವರು ಕೂಡ 50ಕ್ಕಿಂತ ಹೆಚ್ಚು ಜಾತಿಗಳಿದ್ದಾವೆ. ಕೇವಲ ಒಂದು ಜಾತಿ ಅಲ್ಲ, ಇಲ್ಲಿ ಬಹಳಷ್ಟು ಕೂಡ ಏನಂತಂದ್ರೆ ತಪ್ಪು ತಿಳುವಳಿಕೆ ನೀಡಬೇಕಂತದ್ದು. ಹಾಗಾಗಿ ಇಲ್ಲಿ ಅವರಿಗೆ 32 ಲಕ್ಷ ಇದ್ದಾರೆ. ಅವರಿಗೆ ಇರುವಂತಕ್ಕಂಥದ್ದು 5% ಮೀಸಲಾತಿ ಅನ್ನೋದಾಗಂತ. ಅದೇ ರೀತಿಯಾಗಿ ಈ ಬಂಜಾರ ಭೂಮಿ ಕೊರಗ ಕೊಡ್ತಾ ಅನ್ನೋತಕ್ಕಂಥವ್ರು ಅವ್ರು 24 ಲಕ್ಷ ಜನ ಇದ್ದಾರೆ. ಅವರಿಗೆ 3% ಇರೋಕೆ ಇನ್ನು ಉಳಿದಿರತಕ್ಕಂಥದ್ದು ಏನಪ್ಪ ಹರಿಯ ಮತ್ತು ಇನ್ನು ಉಳಿದಿರೋ ಅಗಲಿದ ಧೀರಗೆ ಸಾವಿರ ವಂದನೆ. ಭೀಮರಾಯ ಅಂಬೇಡ್ಕರಗೆ ಅಶ್ರು ತರ್ಪಣೆ. ಅಗಲಿದ ಧೀರಗೆ ಸಾವಿರ ವಂದನೆ. ಭೀಮರಾಯ ಅಂಬೇಡ್ಕರಗೆ ಅಶ್ರು ತರ್ಪಣೆ. ಅಗಲಿದ ಧೀರಗೆ ಸಾವಿರ ವಂದನೆ. ಭೀಮರಾಯ ಅಂಬೇಡ್ಕರಗೆ ಅಶ್ರು ತರ್ಪಣೆ. ಅಗಲಿದ ಧೀರಗೆ ಸಾವಿರ ವಂದನೆ. ಭೀಮರಾಯ ಅಂಬೇಡ್ಕರಗೆ
ಸರಿ ದುರ್ಗಪ್ಪ ಶಾಶ್ವತ ನಮ್ಮ ನರ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಗೌರವ ಕೊಡಿ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಡಿ, ಸುಪ್ರೀಂ